ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ನಾನು ಯಾವುದು ವೀಡಿಯೋನೇ ಪೋಸ್ಟ್ ಮಾಡಿಲ್ಲ. ಅದಕ್ಕೂ ಸ್ವಲ್ಪ ರೀಸನ್ಸ್ ಇದ್ದಾವೆ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇವಾಗ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, 3-4 ತಿಂಗಳ ಹಿಂದೆ ನಾನು ಮೀಶೋ ಪೇ ಲೆಟರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದ್ರ ಬಗ್ಗೆ ತುಂಬ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ ಕಮೆಂಟ್ಸ್ ಮೂಲಕ. ಎಲ್ಲದಕ್ಕೂ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದರ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದೊಂದಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ನು, ಶಬರೀಶ್ ಅವರು ಕೇಳಿರೋದು, ವೆನ್ ಐ ಪ್ರೆಸ್ ದಿ ಮೀಶೋ ಪೇ ಲೆಟರ್ ಬಟನ್ ಐ ಆಮ್ ನಾಟ್ ಗೆಟ್ಟಿಂಗ್ ದಿ ಆಪ್ಷನ್ ಟು ಪೇ. ಯಾಕಂತಂದರೆ ನೀವು ಮೀಶೋ ಪೇ ಲೆಟರ್ನ ಆಪ್ಷನ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ನೀವು ಎಲ್ಲ ಆರ್ಡ್ರ್ ಪ್ಲೇಸ್ ಮಾಡೋಕ್ಕೆ ಹೋಗ್ತಿರಲ್ಲ, ಪ್ರಾಡಕ್ಟ್ನ ಕಾರ್ಟಿಗೆ ಹಾಕ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ನೆಟ್ ಬ್ಯಾಂಕಿಂಗ್, ಕ್ಯಾಶ್ ಆನ್ ಡೆಲಿವರಿ, UPI ಈ ಥರ ಅದರಲ್ಲೇ ಪೇ ಲೆಟ್ರ್ ಆಪ್ಷನ್ ಬರೋದು. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಅದು ಆರ್ಡ್ರು ಆಟೋಮೆಟಿಕ್ಕಾಗಿ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲಿ ನೀವು ಮೀಶೋ ಪೇ ಲೆಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಪೇ ಮಾಡೋಕ್ಕೆ ಆಪ್ಷನ್ ಕೊಡೋಲ್ಲ. ನೀವು ಫಸ್ಟು ಅದನ್ನು ಯೂಸ್ ಮಾಡಬೇಕು, ಆಮೇಲೆ ನೀವು ಅಮೌಂಟ್ ಕಟ್ಟಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡ್ಯೂ ಇರೋದು ನಿಮಗೆ ತೋರಿಸುತ್ತೆ. ಓಕೆ, ಸೊ ಅದು ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಇವಾಗ ಸೆಕೆಂಡ್ ಕಮೆಂಟು, ಮತ್ತೆ ಯಾಕೆ ಡ್ಯೂ ಕೇಳ್ತಾರೆ, ನಾವು ಪೇಮೆಂಟ್ ತುಂಬಬೇಕಾ ಅಕ್ಕ ಅಂತ ಶ್ರೀದೇವಿ ಅವರು ಕೇಳಿದ್ದಾರೆ. ಡ್ಯೂ ಯಾಕೆ ಕೇಳುತ್ತಂದರೆ, ನಾವು ಏನಾದರೂ ಆರ್ಡರ್ ಪ್ಲೇಸ್ ಮಾಡಿದರೆ ಮಾತ್ರ ಡ್ಯೂ ಕೇಳೋದು, ಇಲ್ಲ ಅಂದರೆ ಅದು ಕೇಳಲ್ಲ. ನಾವು ಏನೂ ಆರ್ಡರ್ ಪ್ಲೇಸ್ ಮಾಡಿಲ್ಲ, ಯಾವುದೇ ಡ್ಯೂ ಇಲ್ಲ ಅಂತಂದರೆ ಅದು ಲಿಮಿಟ್ 500, ಲಿಮಿಟ್ 1000 ಈ ಥರ ತೋರಿಸುತ್ತೆ. ಸೊ ಡ್ಯೂ ಕೇಳಲ್ಲ. ಅಕಸ್ಮಾತ್ ನೀವೇನೋ ಆರ್ಡರ್ ಪ್ಲೇಸ್ ಮಾಡಿಲ್ಲ, ಅದನ್ನು ಆಪ್ಷನ್ನೇ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಆದರೂ ಡ್ಯೂ ಕೇಳ್ತಾ ಇದೆ ಅಂತಂದರೆ ಆ್ಯಪಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಇರಬೇಕು ಅಂತ ಅರ್ಥ. ನೀವೇನೂ ಯೂಸ್ ಮಾಡಿಲ್ಲ ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಇವಾಗ ನೆಕ್ಸ್ಟ್ ಕಮೆಂಟು, ರಿಟರ್ನ್ ಮಾಡಿದ ಮೇಲೆ ಅಮೌಂಟ್ ಏನಾದರೂ ಕಟ್ಟಾಗುತ್ತಾ ಅಂತ. ಇಲ್ಲ, ನೀವು ಪೇ ಲೆಟರ್ ಆಪ್ಷನ್ ಯೂಸ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿದ್ರೆ ಅದು ಬಂದ ಮೇಲೆ ನಿಮ್ಗೆ ಏನಾದರೂ ಅದು ಪ್ರಾಡಕ್ಟ್ ಇಶ್ಯೂ ಇದ್ದರೆ, ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಅದನ್ನು ರಿಟರ್ನ್ ಮಾಡ್ಬೋದು. ನಿಮ್ಮ ಅಮೌಂಟ್ ಯಾವುದೇ ಥರ ಕಟ್ ಆಗೋದಿಲ್ಲ. ಸೊ ಅದು ಪೇ ಲೆಟ್ರಿಗೆ ಏನೂ ಎಫೆಕ್ಟ್ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಡ್ಯೂ ಇರುತ್ತಲ್ಲ ಅಮೌಂಟು, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಯಾವುದೇ ರೀತಿ ಅಮೌಂಟ್ ಕಟ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ನು, ವಿ ಕ್ಯಾನ್ ಪೇ COD ಇನ್ ಪೇ ಲೆಟರ್. ನೀವು ಪೇ ಲೆಟರ್ ಆಪ್ಷನ್ ಯೂಸ್ ಮಾಡಿದಾಗ COD ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ, ರೈಟ್? ಅವರೇ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಸೊ ಇದರಲ್ಲಿ COD ಅಪ್ಲೈ ಆಗೋದಿಲ್ಲ. ಪೇ ಲೆಟ್ರು ಯಾವತ್ತಿದ್ರೂ ಆನ್ಲೈನೇ. ಸೊ ಇದು ಅರ್ಥ ಆಯಿತು ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ನು, ಆನ್ಲೈನ್ ಪೇ ಮಾಡಿದರೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ. ಸೊ ನಿಮಗೆ ತೋರಿಸುತ್ತೆ, ಯೂಶ್ವಲಿ ನೀವು ಆರ್ಡರ್ ಪ್ಲೇಸ್ ಮಾಡುವಾಗ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮಗೆ ಡೇಟು ಕೊಟ್ಟಿರ್ತಾರೆ ನಿಮಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ. ಹೆಚ್ಚು ಕಮ್ಮಿ ಅವ್ರು ಕೊಟ್ಟಿರೋ ಡೇಟ್ಗಿಂತ ಒಂದೆರಡು ದಿನ ಮೊದಲೇ ಬರ್ಬೋದು, ಒಂದೆರಡು ದಿನ ಲೇಟಾಗಿನೂ ಬರ್ಬೋದು. ಸೊ ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ. ಮ್ಯಾಕ್ಸಿಮಮ್ ಒಂದು 7 days ಆದರೂ ಆಗುತ್ತೆ ಡೆಲಿವರಿ ಆಗೋಕ್ಕೆ ಪ್ರಾಡಕ್ಟು. ಸೊ ನೆಕ್ಸ್ಟ್ ಕ್ವಶನ್ನು, ಮೀಶೋ ಪೇ ಲೆಟರ್ ಕ್ಯಾನ್ಸಲ್ ಮಾಡೋದು ಹೆಂಗೆ ಹೇಳ್ಕೊಡಕ್ಕ ಅಂತ ಹಾಕಿದ್ದಾರೆ. ಇದು ಮೀಶೋ ಪೇ ಲೆಟರ್ ಅನ್ನೋದು ಒಂದು ಇನ್ಬಿಲ್ಟ್ ಆಪ್ಷನ್ನು, ಆ್ಯಪ್ ಅವರೇ ಕೊಟ್ಟಿರೋ ಒಂದು ಫೀಚರು. ಸೊ ಇದನ್ನು ನೀವು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ಬೇಡ ಅಂತಂದರೆ ನೀವು ಯೂಸ್ ಮಾಡೋದನ್ನು ಬಿಡಬೇಕು ಅಷ್ಟೇ. ಅಕಸ್ಮಾತ್ ನೀವು ಆರ್ಡ್ರ್ ಕ್ಯಾನ್ಸಲ್ ಮಾಡೋ ಬಗ್ಗೆ ಕೇಳ್ತಾ ಇದ್ದರೆ ನೀವು ಆರ್ಡ್ರ್ ಕ್ಯಾನ್ಸಲ್ ಮಾಡಬಹುದು, ಬಟ್ ಅದು ಆರ್ಡ್ರು ಶಿಪ್ ಆಗಿರಬಾರ್ದು. ಇನ್ನು ಅದು ಶಿಪ್ ಆಗೋಕ್ಕಿಂತ ಮೊದಲೇ ನೀವು ಆರ್ಡ್ರು ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಬೋದು, ಶಿಪ್ ಆದಮೇಲೆ ನೀವು ಮಾಡೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ನು, ಬ್ಯಾಂಕಿಂದ ಏನಾದರೂ ದುಡ್ಡು ಕಟ್ಟಾಗುತ್ತಾ ಅಂತ ಇದೆ. ಸೊ ಬ್ಯಾಂಕ್ಗೂ ಈ ಮೀಶೋವ್ರಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟಿಂದ ಯಾವುದೇ ಥರ ದುಡ್ಡು ಕಟ್ ಆಗೋದಿಲ್ಲ. ನೆಕ್ಸ್ಟು, ಮೀಶೋ ಪೇ ಲೆಟ್ರ್ ಆಪ್ಷನ್ನು ತೋರಿಸ್ತಾ ಇಲ್ಲ ನನ್ನರಲ್ಲಿ ಅಂತ ಶಿಲ್ಪಾ ಅವ್ರು ಕೇಳಿದ್ದಾರೆ.
ಹೌದು, ಕೆಲವೊಂದು ಅಕೌಂಟ್ಸ್ಗಳಲ್ಲಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಫೋನಲ್ಲಿ ಮೀಶೋ ಪೇ ಲೇಟರ್ ಆಪ್ಷನ್ ತೋರಿಸ್ತಾ ಇಲ್ಲ. ಇವಾಗ ನನ್ನ ಕಡೆನೇ 2 ಅಕೌಂಟ್ ಇದೆ ಮೀಶೋದು. ಒಂದರಲ್ಲಿ ಪೇ ಲೇಟರ್ ಆಪ್ಷನ್ ತೋರಿಸುತ್ತೆ, ಇನ್ನೊಂದು ಕಡೆ ತೋರಿಸ್ತಾ ಇಲ್ಲ. ಸೊ ಅದು ಇನ್ನೂ ಯಾಕೆ ಅಪ್ಡೇಟ್ ಆಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಕಸ್ಟಮರ್ಸ್ಗೆ ಮಾತ್ರ ಅದು ಕಾಣಿಸ್ತಾ ಇದೆ ಆ್ಯಪಲ್ಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆ್ಯಪಲ್ಲಿ ಅದು ಒಂದು ಫೀಚರ್ ಬರ್ಬೋದು. ಸೊ ಇನ್ನೂ ಕೆಲವೊಬ್ರಿಗೆ ಬಂದಿಲ್ಲ. ಸೊ ಬರೋ ತನಕ ವೇಟ್ ಮಾಡಿ ಅಷ್ಟೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. ಸೊ ಇಲ್ಲಿ ದೀಪು ಅನ್ನೋರು ಕೇಳಿದ್ದಾರೆ, ಅಕ್ಕ ನಾನು ಪೇ ಲೇಟ್ರಲ್ಲಿ ಅಮೌಂಟ್ ಕ್ಲಿಯರ್ ಮಾಡಿದ್ರು ಮತ್ತೆ ಡ್ಯೂ ಅಂತ ಬರ್ತಿದೆ, ಏನು ಮಾಡಬೇಕು ಹೇಳಿ ಅಂತ. ಐ ಥಿಂಕ್ ಅದಿನ್ನೂ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ ನೀವು ಕ್ಲಿಯರ್ ಮಾಡಿರೋದು. ಬಟ್ ಅಪ್ಡೇಟ್ ಆಗುತ್ತೆ. ನೀವು ತುಂಬಿದರೆ ಅವ್ರು ಕನ್ಫರ್ಮೇಷನ್ ಕೊಟ್ಟಿರ್ತಾರೆ, ಯು ಹ್ಯಾವ್ ನೋ ಆ್ಯಕ್ಟಿವ್ ಲೋನ್ಸ್ ಅಂತ ಬರುತ್ತೆ. ಅಲ್ಲಿ ನೀವು ಪೇ ಲೆಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಬರುತ್ತೆ. ನೀವು ಕ್ಲಿಯರ್ ಮಾಡಿದರೆ ನೋ ಆ್ಯಕ್ಟಿವ್ ಲೋನ್ಸ್ ಅಂತ ಬರುತ್ತೆ. ಸೊ ಅದನ್ನು ಅಪ್ಡೇಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನಾನು ಕೂಡ ಒಂದು 15 ದಿವಸದ ಹಿಂದೆ ಒಂದು ಸೀರೆನ ಆರ್ಡರ್ ಮಾಡಿದ್ದೆ, ಅದು ಪೇ ಲೇಟರ್ ಆಪ್ಷನ್ ಯೂಸ್ ಮಾಡಿಕೊಂಡು. ಸೊ ಅದನ್ನು ನಾನು ನಿನ್ನೆ ತಾನೇ ತುಂಬಿದೆ. ಸೊ ಅದು ಕನ್ಫರ್ಮೇಷನ್ ಇಮಿಡಿಯೇಟ್ಲಿ ಕೊಟ್ಟರು ನನಗೆ, ಯು ಹ್ಯಾವ್ ನೋ ಆ್ಯಕ್ಟಿವ್ ಲೋನ್ಸ್ ಅಂತ ಬಂತು. ಸೊ ಅಪ್ಡೇಟ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಮತ್ತು ಇವಾಗ ನೆಕ್ಸ್ಟ್ ಕ್ವಶನ್ನು, ಮೀಶೋ ಪೇ ಲೇಟ್ರಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಿದೆ, ಕೊಟ್ಟರೆ ತಗೋತಿಲ್ಲ, ಏನು ಮಾಡೋದು ಅಂತ ಗಗನ್ ಅವ್ರು ಕೇಳಿರೋದು. ಡೇಟ್ ಆಫ್ ಬರ್ತ್ ನೀವು ಫಾರ್ಮೇಟ್ ನೋಡ್ಕೋಬೇಕು ಫಸ್ಟು. DDMMYY ಇರುತ್ತೆ, ಕೆಲವೊಂದು MMDDYY ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಫಿಲ್ ಮಾಡಿ. ಆದ್ರೂ ಅದು ತೊಗೊಳ್ಳಿಲ್ಲ ಅಂತಂದರೆ ನೀವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಅದರಲ್ಲಿ ನಿಮಗೆ ಯಾವ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೇ ಹಾಕಿ ನೀವು. ಬಹುಶಃ ವೆರಿಫಿಕೇಷನಲ್ಲಿ ಅದು ಫೇಲ್ ಆಗ್ತಾ ಇರ್ಬೋದು. ಸೊ ಅದನ್ನು ಹಾಕಿಬಿಟ್ಟು ಒಂದ್ಸರಿ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನು, ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಕಳಿಸ್ತಾರಾ ಮೇಡಮ್ EMI ಥರ ಅಂತ ಕೇಳಿದ್ದಾರೆ. ಇಲ್ಲ, ವಾಟ್ಸಪ್ಪಲ್ಲಿ ಯಾವುದೇ ಥರ ಡಾಕ್ಯುಮೆಂಟ್ ಕಳಿಸೋದಿಲ್ಲ ಅವರು. ಸೊ ಅಲ್ಲೇ ನಿಮ್ಗೆ ಕೊಟ್ಬಿಡ್ತಾರೆ, ಯುವರ್ ಪೇಮೆಂಟ್ ಈಸ್ ಡ್ಯೂ ಅಂಟಿಲ್ ಅಂತ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ಒಳಗಡೆ ನೀವು ಅಮೌಂಟ್ನ ಕ್ಲಿಯರ್ ಮಾಡಬೇಕು ಅಷ್ಟೇ. ಯಾವುದೇ ಥರ ಡಾಕ್ಯುಮೆಂಟ್ ಏನು ಕಳಿಸಲ್ಲ. ಸೊ ನೆಕ್ಸ್ಟು, ಪೇ ಲೆಟ್ರ್ ಹಾಕ್ಕೊಂಬಿಟ್ಟು ಪ್ರಾಡಕ್ಟ್ ರಿಸೀವ್ ಮಾಡಿ ಪೇ ಮಾಡದೇ ಇದ್ದರೆ ಏನಾದರೂ ಆಗುತ್ತಾ ಅಂತ ಆನಂದ್ ಕುಮಾರ್ ಅವ್ರು ಕೇಳಿದ್ದಾರೆ. ಸೊ ಅವರು ವೆರಿಫಿಕೇಷನಲ್ಲಿ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರು, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಇದನ್ನೆಲ್ಲ ಕೇಳ್ತಿದ್ದಾರೆ ಅಂತಂದರೆ ಸೊ ಇದನ್ನೆಲ್ಲ ನೀವು ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ಸೆಕ್ಯೂರಿಟಿ ಇಲ್ಲದೆ ಈ ಥರ ಒಂದು ಫೀಚರ್ನ ಅವ್ರು ಅಪ್ಡೇಟ್ ಮಾಡೋಕ್ಕೆ ಅವ್ರ ತಲೆ ಕೆಟ್ಟಿಲ್ಲ. ಅವ್ರು ನಮ್ಮನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಮೌಂಟ್ ಕಟ್ಟದೇ ಇದ್ದರೆ ಅದು ಆ ಡ್ಯೂನ ನೀವು ಕ್ಲಿಯರ್ ಮಾಡದೇ ಇದ್ದರೆ ಅಮೌಂಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಬಿಡ್ತೀರಾ ಅಷ್ಟು ನಿಮಗೆ ಪ್ರಾಬ್ಲಮ್ಮು, ಅವ್ರಿಗೇನೂ ಲಾಸ್ ಇಲ್ಲ. ಎಟ್ ದಿ ಎಂಡ್ ಆಫ್ ದಿ ಡೇ ನೀವು ಅದನ್ನು ಕಟ್ಟಲೇಬೇಕು. ಅಮೌಂಟ್ ಇನ್ನೂ ಜಾಸ್ತಿ ಆಗೋದಕ್ಕಿಂತ ಅವ್ರು ಕೊಟ್ಟಿರೋ ಡೇಟ್ ಒಳಗಡೆ ನೀವು ಕಟ್ಟಿಬಿಟ್ರೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ. ಈ ಥರ ಮಾಡೋ ಒಂದು ಯೋಚನೆ ಇದ್ದರೆ ಇದನ್ನು ನೀವು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕಮೆಂಟು, ಪೇ ಲೇಟರ್ ಆಪ್ಷನ್ ಯೂಸ್ ಮಾಡೋಕ್ಕೆ ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡು ನಂಬರ್ ಕೇಳ್ತಾ ಇದೆ. ಹೌದು, ಕೇಳ್ತಾರೆ. ಹೌದು, ವೆರಿಫಿಕೇಷನ್ಗೋಸ್ಕರ ಕೇಳ್ತಾರೆ. ಇದಷ್ಟೇ ಅಲ್ಲ, ನಿಮ್ಮದೊಂದು ಸೆಲ್ಫಿ ವಿಡಿಯೋನೂ ಕೇಳ್ತಾರೆ ಅವರು. ಸೊ ಇದನ್ನೆಲ್ಲ ನೀವು ಹಾಕಲೇಬೇಕಾಗುತ್ತೆ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಯೂಸ್ ಮಾಡೋರೇ ಆಗಿದ್ದರೆ ಸೊ ಇದನ್ನೆಲ್ಲ ಹಾಕಿಬಿಟ್ಟು ಅಪ್ಲೋಡ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಇದು 100% ಸೇಫ್ ಇದೆ. ಮೀಶೋ ಆ್ಯಪ್ ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು, ಎಷ್ಟು ಜನ ಯೂಸ್ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಥರನೇ ವರ್ಕ್ ಆಗೋದು. ಸೊ ಇದರಲ್ಲಿ ಏನೋ ಯಾವುದೇ ಥರ ಸ್ಕ್ಯಾಮ್ ಇರೋದಿಲ್ಲ. ಸೊ ಇದು 100% ಸೇಫ್ ಇದೆ. ನೀವೆಲ್ಲ ಇನ್ಫಾರ್ಮೇಷನ್ ಹಾಕಿ ಪೇ ಲೇಟರ್ ಆಪ್ಷನ್ನ ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಕಮೆಂಟು, ಮೀಶೋ ಪೇ ಲೇಟರ್ ಆಪ್ಷನಲ್ಲಿ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತ ಏನೂ ತೋರಿಸ್ತಾ ಇಲ್ಲ. ಐ ಆರ್ಡರ್ಡ್ ಟುಡೇ, ಏನು ಮಾಡಬೇಕು? ಆ್ಯಕ್ಚುಲಿ ನೀವು ಆರ್ಡರ್ ಮಾಡಿದ್ದೀರಲ್ಲ, ಆ ಆರ್ಡ್ರ್ ಒಂದು ಹಿಸ್ಟ್ರಿ ಇರುತ್ತಲ್ಲ, ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿಬಿಟ್ಟು ನೋಡಿ, ಪೇ ಲೇಟರ್ ಅಂತ ಕೊಟ್ಟಿರ್ತಾರೆ. ಅದ್ರ ಮುಂದೆ ನೀವು ಎಷ್ಟು ಅಮೌಂಟ್ ಕಟ್ಟಬೇಕಾಗಿರುತ್ತೆ ಅಷ್ಟು ಅಮೌಂಟ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಬೇಕಿದ್ರೆ ಒಂದು ಸಾರಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ. ನೆಕ್ಸ್ಟ್ ಟೈಮ್ ಏನಾದರೂ ಪೇ ಲೇಟರ್ ಆಪ್ಷನ್ನ ಯೂಸ್ ಮಾಡಿಕೊಂಡ್ರೆ ಈ ಥರ ಚೆಕ್ ಮಾಡಿ, ನಿಮಗೆ ತೋರಿಸುತ್ತೆ. ಆ್ಯಕ್ಟಿವ್ ಲೋನು ತೋರಿಸುತ್ತೆ. ಯಾಕೆ ತೋರಿಸಲ್ಲ? ನೀವೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಆದರೂ ನಿಮಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಆರ್ಡರ್ ಹಿಸ್ಟ್ರಿನಲ್ಲಿ ಪೇಮೆಂಟ್ ಡೀಟೇಲ್ಸ್ ಇರುತ್ತಲ್ಲ, ಅಲ್ಲಿ ಬಂದು ಚೆಕ್ ಮಾಡಿ ನಿಮಗೆ ಎಷ್ಟು ಪೇ ಮಾಡಬೇಕು ಅಂತ ನಿಮಗೆ ತೋರಿಸುತ್ತೆ. ಕಮೆಂಟ್ಸ್ ಇತ್ತು, ನಾನು ರಿಪ್ಲೈ ಮಾಡಿದ್ದೆ. ಬಟ್ ಅವ್ರಿಗೆ ಕನ್ವಿನ್ಸ್ ಆಗಿತ್ತೋ ಇಲ್ಲೋ
ಅದು ಅರ್ಥ ಆಗಿತ್ತೋ ಇಲ್ವೋ ನಂಗೆ ಗೊತ್ತಾಗಲಿಲ್ಲ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಇನ್ನೂ ಏನಾದರೂ ಯಾರಿಗಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಯಾರಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಡುಗೆ ವೀಡಿಯೋಸು ಹಾಕ್ತಾ ಇರ್ತೀನಿ, ಈ ಥರ ಲಾಗ್ಸು ಮತ್ತು ಇನ್ಫಾರ್ಮೇಷನ್ ವೀಡಿಯೋಸು ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ 1-2 ತಿಂಗಳಿಂದ ನಾನು ಯಾವುದೇ ರೀತಿ ಲಾಗ್ಸ್ ಆಗಲಿ ವೀಡಿಯೋನಾಗಲಿ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್.